ಇವತ್ತು ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಂತ ಉದ್ದೇಶ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳ ರಾಷ್ಟ್ರದಲ್ಲಿ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಹಾಲು ಶೇಖರಣೆ ಇರತಕ್ಕಂಥ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳ ಮತ್ತು ದಕ್ಷಿಣ ಭಾರತದಲ್ಲಿ ಮೊದಲನೇ ಸ್ಥಾನದಲ್ಲಿ ನಂಬರ್ 1 ನಲ್ಲಿ ನಾವು ಇದ್ದೀವಿ. ಇವತ್ತು ಸರಿಸುಮಾರು 98,17,000 ಲೀಟರ್ ಹಾಲನ್ನು ಇವತ್ತು ನಾವು ಶೇಖರಣೆಯನ್ನು ಆಗ್ತಾ ಇದೆ. ಸೊ ಮೊನ್ನೆ 98,87,000ಕ್ಕೆ ನಾವು ರೀಚ್ ಆಗಿದ್ವಿ. ಈ 2 ದಿನದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ 1 ಕೋಟಿ ಶೇಖರಣೆಗೆ ನಾವು ಗುರಿಯನ್ನು ನಾವು ಮುಟ್ತಾ ಇದ್ದೀವಿ. ಇದು ನಮ್ಮ KMFನಲ್ಲಿ ಇದು ಹೊಸ ದಾಖಲೆಯನ್ನು ನಾವು ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಕಾರಣಕರ್ತರು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 27 ಲಕ್ಷ ಹಾಲು ಉತ್ಪಾದಕರೇನಿದ್ದಾರೆ ಆ ರೈತರಿಗೆ ನಾನು ಮೊದಲನೇದಾಗಿ ತಮ್ಮ ಮೂಲಕ ಅವರಿಗೆ ನಾನು ವಿಶೇಷವಾಗಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ನಮ್ಮ ರೈತರಿಗೆ ಸಲ್ಲಿಸಕ್ಕೆ ನಾನು ಬಯಸ್ತೀನಿ. ಸೊ ಇವತ್ತು ನಾನು ಹೇಳ್ದಂಗೆ ಏನು 98,17,000 ಲೀಟರ್ ಪ್ರತಿದಿನ ಶೇಖರಣೆ ಆಗ್ತಾ ಇದೆ. ಈ 98 ಲಕ್ಷ ಶೇಖರಣೆ ಆಗ್ತಕ್ಕಂಥ ಹಾಲಿನಲ್ಲಿ ಸರಿಸುಮಾರು 30 ಲಕ್ಷ ಲೀಟರ್ ನಾವು ಪೌಡ್ರಿಗೆ ಕಳಿಸ್ತಾ ಇದ್ದೀವಿ. 30 ಲಕ್ಷ ಲೀಟರ್. ಸೊ 30 ಲಕ್ಷ ಲೀಟರ್ ಪೌಡ್ರಿಗೆ ಹೋಗ್ತಕ್ಕಂಥ 30 ಲಕ್ಷ ಲೀಟರ್ ಏನು ನಾವು ಪೌಡ್ರಿಗೆ ಕಳಿಸ್ತಾ ಇದ್ದೀವಿ. ಈ ಪೌಡ್ರಿಗೆ ಹಾಲನ್ನು ಹೋಗ್ತಕ್ಕಂಥ ನಾವು ಸರಾಸರಿನ ನೋಡೋದಾದರೆ ಸೊ ಎಲ್ಲೋ ಒಂದು ಕಡೆಗೆ ನಮ್ಮ ಕ್ಯಾಪಿಟಲ್ ಅಂದರೆ ಏನು ನಮ್ಮ ಸೊ ಬಂಡವಾಳವನ್ನು ಸ್ವಲ್ಪ ಡೆಡ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಏನು ಯೂನಿಯನ್ಗಳಿದ್ದಾವೆ ಸೊ ಅವರಿಗೆ ಸ್ವಲ್ಪ ಪೇಮೆಂಟ್ ಮಾಡೋದು ಸ್ವಲ್ಪ ನಮಗೆ ಕಷ್ಟ ಆಗಬಹುದು. ಸೊ ಹಾಗಾಗಿ ನಾವು 27 ಲಕ್ಷ ಹಾಲು ಉತ್ಪಾದಕರೇನಿದ್ದಾರೆ ರೈತರಿಗೂ ಕೂಡ ಒಂದು ಕಡೆ ತೊಂದರೆ ಆಗಬಾರ್ದು, ಒಂದು ಕಡೆ ನಾವು ಗ್ರಾಹಕರಿಗೆ ಕೂಡ ತೊಂದರೆ ಆಗಬಾರ್ದು. ಸೊ ನಾವು KMFನ ಇತಿಹಾಸದಲ್ಲಿ ಯಾವತ್ತೂ ಕೂಡ ನಾವು KMFನಲ್ಲಿ ನಾವು ರೈತರು ಮತ್ತು ಗ್ರಾಹಕರು ನಮಗಿಬ್ಬರು ನಮಗೆ 2 ಕಣ್ಣಿದ್ದಂಗೆ. ಸೊ ನಾವು ಯಾವ ಕಣ್ಣಿಗೂ ಕೂಡ ನಾವು ಯಾವುದೇ ಕಣ್ಣಿಗೆ ಸ್ವಲ್ಪನಾದರೂ ಒಂದು ಸೂಜಿ ಚುಚ್ಚಿದಂತ ಆದರೂ ಕೂಡ ನಮಗೆ ನೋವಾಗುತ್ತೆ ಅದು. ಸೊ ಹಾಗಾಗಿ ನಾವು ಒಂದು ಕಡೆ ರೈತರಿಗೆ ಯಾವ ರೀತಿ ನೋಡ್ಕೊಳ್ತೀವಿ ಅದೇ ರೀತಿ ನಾವು ಗ್ರಾಹಕರನ್ನು ಕೂಡ ನಾವು KMF ನಾವು ನೋಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಸೊ ಏನು 30 ಲಕ್ಷ ಲೀಟರ್ ಹಾಲೇನು ನಾವು ಪೌಡ್ರಿಗೆ ಕಳಿಸ್ತಾ ಇದ್ದೀವಿ. ಸೊ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ರೈತರಿಗೆ ಯಾವುದೇ ತೊಂದರೆ ಆಗಬಾರ್ದು. ಇದು 98 ಲಕ್ಷ ಅಲ್ಲ, ಇದು 1 ಕೋಟಿ ಹೆಚ್ಚು ಹಾಲಾದರೂ ಕೂಡ ನಾವು ಶೇಖರಣೆ ಮಾಡ್ತೀವಿ. ಸೊ ಅದಕ್ಕೆ ನಾವು ಇವತ್ತು ಏನು ಪ್ರತಿದಿನ 1 ಲೀಟರ್ ಹಾಲನ್ನು ಏನು ನಾವು ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ ಅಂದರೆ 1000 ml ಏನು ಪ್ರತಿದಿನಕ್ಕೆ ನಾವು ಗ್ರಾಹಕರಿಗೆ 1 ಲೀಟರ್ಗೆ 42 ರೂಪಾಯಿ ಇದೆ. ನಾನು ಕರ್ನಾಟಕ ರಾಜ್ಯದ ನಮ್ಮ ನಂದಿನಿ ಬ್ರ್ಯಾಂಡ್ ಹಾಲು ಯಾರ್ಯಾರು ಗ್ರಾಹಕರು ಬಳಕೆ ಮಾಡ್ತಾರೆ ಆ ಗ್ರಾಹಕರಿಗೆ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಯಾರು ಕೂಡ ಇದರಲ್ಲಿ ದರ ಹೆಚ್ಚು ಮಾಡ್ತಾ ಇದೀವಿ ಅನ್ನೋದು ಭಾವನೆ ಯಾರಿಗೂ ಬರಬಾರದು. ನಮ್ಮ ದರ 42 ರೂಪಾಯಿ. ನಾವೇನು ಪ್ರತಿ 1 ಲೀಟರ್ ಹಾಲಿಗೆ 42 ರೂಪಾಯಿ ಏನು ಕೊಡ್ತಾ ಇದ್ದೀವಿ ಅದೇ 42 ರೂಪಾಯಿ. ನಾವು ದರವನ್ನು ಹೆಚ್ಚು ಮಾಡ್ತಾ ಇಲ್ಲ. ಅದಕ್ಕೆ ನಾವು 1 ಲೀಟರ್ಗೆ 1000 ml ಹಾಲಿರುತ್ತೆ, ಅದಕ್ಕೆ 50 ml ಹಾಲನ್ನು ನಾವು ಅಡಿಷನಲ್ ಆಗಿ 1,050 ml ಹಾಲನ್ನು ನಾವು ಪಾಕೆಟಲ್ಲಿ ತಯಾರು ಮಾಡ್ತೀವಿ. ಅಂದರೆ ನಾವು ತೂಕ ಮಾಡಿದ್ರು ಅವ್ರು ಅಳತೆ ಮಾಡಿದ್ರು 1000 ml ಹಾಲಿರುತ್ತೆ. ಅದರಲ್ಲಿ ಆ 50 ml ಹಾಲಿನ ದರ 2 ರೂಪಾಯಿ 10 ಪೈಸೆ ಆಗುತ್ತೆ. ಆ 2 ರೂಪಾಯಿ 10 ಪೈಸೆ ಮಾತ್ರ ನಾವು 42 ರೂಪಾಯಿ ಇದ್ದಿದ್ದ ದರವನ್ನು 44 ರೂಪಾಯಿನ ನಾವು ನಾಳೆಯಿಂದ ಅದನ್ನು ಜಾರಿ ಮಾಡಬೇಕಂತೇಳಿ ನಾವು ಒಂದು ತೀರ್ಮಾನವನ್ನು ಮಾಡಿದ್ದೀವಿ.
ಸೊ 42 ರೂಪಾಯಿ ಮತ್ತು 2 ರೂಪಾಯಿ 10 ಪೈಸಾ. ಹಿಂದೆ 42 ರೂಪೀಸ್ ಇದೆ 1000 mlಗೆ. ಈಗ 50 ml ಹಾಲಿಗೆ 2 ರೂಪಾಯಿ 10 ಪೈಸಾ ಆಗುತ್ತೆ. 2 ರೂಪಾಯಿ 10 ಪೈಸಾ ಮತ್ತು 42 ರೂಪಾಯಿ ಎರಡೂ ಸೇರಿಸಿದ್ರೆ 44 ರೂಪಾಯಿ 10 ಪೈಸಾ ಆಗುತ್ತೆ. ನಾವು 10 ಪೈಸಾ ಕಡಿಮೆ ಮಾಡ್ತಾ ಇದ್ದೀವಿ. ನಾವು ಒಂದು ಕಡೆ 50 mlಗೆ ಆಗ್ತಕ್ಕಂಥ 2 ರೂಪಾಯಿ 10 ಪೈಸಾನಲ್ಲಿ 10 ಪೈಸಾ ಕಡಿಮೆ ತೊಳ್ತಾ ಇದ್ದೀವಿ. ಮತ್ತೆ ನಾವು ಏಜೆಂಟಿಗೆ ಕೂಡ ನಾವು 10 ಪೈಸಾ ಕೂಡ ನಾವು ಜಾಸ್ತಿ ಕೊಡ್ತಾ ಇದ್ದೀವಿ. ಹಾಗಾಗಿ 20 ಪೈಸಾ ನಮಗೆ ಕಡಿಮೆ ಆಗುತ್ತೆ. ಹಂಗೆ ನೋಡಿಕೊಂಡ್ರೆ ನಾವು KMFಗೆ ನಾವು ಆ ಹೊರೆಯನ್ನು ನಾವೇ ಅದನ್ನು ಭರಿಸ್ತೀವಿ. 20 ಪೈಸಾ ನಾವು ಕಡಿಮೆ ಆಗುತ್ತೆ. ಸೊ ಯಾಕಂದರೆ ಏನಾಗುತ್ತೆ, ನಾಳೆ ಇಲ್ಲ KMFನವರು ರೇಟನ್ನು 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ದರ ಜಾಸ್ತಿ ಮಾಡಿದ್ದಾರೆ ಅನ್ನೋದು. ಸೊ ತಮ್ಮ ಮೂಲಕ, ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತೀನಿ. ಇದನ್ನು ಗ್ರಾಹಕರಿಗೆ ಕೂಡ ನಾನು ಕರ್ನಾಟಕ ರಾಜ್ಯದ ನಮ್ಮ ನಂದಿನಿ ಬ್ರ್ಯಾಂಡ್, ನಮ್ಮ ನಂದಿನಿ ಹಾಲನ್ನು ಬಳಕೆ ಮಾಡ್ತಕ್ಕಂಥ ಎಲ್ಲ ನಮ್ಮ ಗ್ರಾಹಕರಿಗೆ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ. ನಾವು ದರವನ್ನು ಹೆಚ್ಚು ಮಾಡ್ತಾ ಇಲ್ಲ. 50 ml ಹಾಲನ್ನು ಏನು ನಾವು ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ ಅದನ್ನು ಮಾತ್ರ ನಾವು 2 ರೂಪಾಯಿ 10 ಪೈಸಾ ಆಗುತ್ತೆ, ಅದಕ್ಕೆ 10 ಪೈಸಾ ಕಡಿಮೆ ತೊಗೊಂಡು 44 ರೂಪಾಯಿ ತೊಗೊಳ್ತಾ ಇದ್ದೀವಿ. ಅದಕ್ಕೆ 1 ಲೀಟ್ರಿಗೆ 50 ml ಮತ್ತು ಅರ್ಧ ಲೀಟ್ರಿಗೆ ಕೂಡ 50 ml ಆ್ಯಡ್ ಮಾಡ್ತೀವಿ ನಾವು. 2 ರೂಪಾಯಿ ಜಾಸ್ತಿ ಆಗುತ್ತೆ. 42 ರೂಪಾಯಿ ಇದ್ದಿದ್ದು 44 ರೂಪಾಯಿ ಆಗುತ್ತೆ. 2 ರೂಪಾಯಿ ಆಗುತ್ತೆ. 1 ಪ್ಯಾಕೆಟ್ಗೂ 2 ರೂಪಾಯಿ, 1 ಲೀಟರ್ಗೂ 2 ರೂಪಾಯಿ, 1 ಪ್ಯಾಕೆಟ್ಗೂ 2 ರೂಪಾಯಿ. 50 ml ಪ್ರತಿ ಪ್ಯಾಕೆಟ್ಗೆ 50 ml ಜಾಸ್ತಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.